15 ವರ್ಷದ ಮೇಲ್ಪಟ್ಟ ವಾಹನಗಳಿಗೆ ಇನ್ನು ಮುಂದೆ ಇಂಧನ ಸಿಗಲ್ಲ. ಎಸ್, ಹೌದು. ರಾಷ್ಟ್ರ ರಾಜಧಾನಿಯಲ್ಲಿ ಈಗಾಗಲೇ ಏನು ವಾಹನ ದಟ್ಟಣೆಯ ಸಂಖ್ಯೆ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ದೆಹಲಿ ಪರಿಸರ ಸಚಿವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಂದರೆ 15 ವರ್ಷ ಆಗಿದಂತಹ ವಾಹನಗಳಿಗೆ ಇಂಧನ ಸಿಗಲ್ಲ ಅನ್ನುವಂಥದ್ದು. ಈಗಾಗಲೇ ಏನು ವಾಹನ ದಟ್ಟಣೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಪರಿಸರ ಸಚಿವ ಮಂಜಿಂದರ್ ಸಿಂಗ್ ಅವರು ಸ್ಪಷ್ಟ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಪರಿಸರ ಮಾಲಿನ್ಯ ಆಗ್ತಿರುವಂಥದ್ದು, ವಾಹನ ದಟ್ಟಣೆ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮಕ್ಕೆ ಈಗ ಸದ್ಯ ದೆಹಲಿಯಲ್ಲಿ ಈ ಒಂದು ಕ್ರಮ ಜಾರಿಗೆ ಬಂದಿರುವಂಥದ್ದು. ಬೆಂಗಳೂರೇನು ಕಮ್ಮಿ ಏನಿಲ್ಲ ವಾಹನ ದಟ್ಟಣೆಯಲ್ಲಿ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನು ವಾಹನ ಓಡಾಡುವಂಥದ್ದು, ಇದರಿಂದ ಟ್ರಾಫಿಕ್ಕು ಕಿರಿಕಿರಿ ಆಗಿರ್ಬೋದು ಅಥವಾ ಪರಿಸರದ ಮೇಲೆ ಪರಿಣಾಮ ಬೀಳುತ್ತೆ. ಈ ಹಿನ್ನೆಲೆಯಲ್ಲಿ ಈಗ 15 ವರ್ಷ ಕಳೆದಂತಹ ವಾಹನಗಳಿಗೆ ಇಂಧನ ಕೊಡಬಾರ್ದು ಅಥವಾ ಇಂಧನ ಸಿಗಲ್ಲ ಅನ್ನುವಂಥದ್ದು. ಅಂದರೆ ಆ ಪೆಟ್ರೋಲ್ ಬಂಕಿಗೆ ನೀವೇನಾದರೂ ಹೋದಾಗ 15 ವರ್ಷ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಈ ಇಂಧನ ಸಿಗಲ್ಲ. ಪೆಟ್ರೋಲು, ಡೀಸೆಲ್ಲು ಅಥವಾ CNG ಈ ಒಂದು ಇಂಧನಗಳು ಸಿಗಲ್ಲ ಅನ್ನುವಂಥದ್ದು ಸ್ಪಷ್ಟ ಹೇಳಿರುವಂಥದ್ದು. ಮನೆಗೆ 3-4 ವಾಹನಗಳಾದರೆ ಇನ್ನೇನಾಗುತ್ತೆ ಅಂದರೆ ಏನು ವಾಹನ ಸಂಖ್ಯೆ ಹೆಚ್ಚಾಗ್ತಾಯಿದೆ, ಇದರಿಂದಾಗಿ ಪರಿಸರದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತಿದೆ ಅನ್ನುವಂತಹ ಉದ್ದೇಶದಿಂದ ದೆಹಲಿಯ ಸರ್ಕಾರ ಈ ಒಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು. ಈ ಬಗ್ಗೆ ದೆಹಲಿಯ ಪರಿಸರ ಸಚಿವರು ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಂದು ರೀತಿಯಲ್ಲಿ ವಾಹನ ಸವಾರರು ಅಥವಾ ವಾಹನ ಮಾಲೀಕರಿಗೆ ಒಂದು ರೀತಿಯಾಗಿ ಇದು ಆಕ್ರೋಶನ ಅಥವಾ ಬೇಜಾರ ಅಥವಾ ಖುಷಿ ಪಡೋ ವಿಚಾರನ ಗೊತ್ತಿಲ್ಲ. ಒಟ್ಟಾರೆಯಾಗಿ 15 ವರ್ಷ ಕಳೆದಂತಹ ವಾಹನಗಳಿಗೆ ಇನ್ನು ಮುಂದೆ ಇಂಧನ ಸಿಗಲ್ಲ. ಅದು ಕೂಡ ಏನೋ ಡೆಡ್ಲೈನನ್ನು ಕೊಟ್ಟಿರುವಂಥದ್ದು. ಇದೇ ಮಾರ್ಚ್ 30 ಕೊನೆ, ಅಂದರೆ ಮಾರ್ಚ್ 30 ನಂತರ 15 ವರ್ಷ ಕಳೆದಂತಹ ವಾಹನಗಳಿಗೆ ಇಂಧನ ಸಿಗಲ್ಲ ಅನ್ನುವಂತಹ ಮಾಹಿತಿಯನ್ನು ಸದ್ಯ ಈಗ ಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ವಾಹನ ಸವಾರರಲ್ಲಿ ಚರ್ಚೆ ಪ್ರಾರಂಭವಾಗ್ತಿದೆ. ಅಂದರೆ ಏನು ಮಾಡಬೇಕು, ಈ 15 ವರ್ಷ ಮೇಲ್ಪಟ್ಟದ ವಾಹನಗಳನ್ನು ಏನು ಮಾಡಬೇಕು, ನಾವೇನು ಮಾಡಬೇಕು ಅನ್ನುವಂತಹ ಒಂದಷ್ಟು ಚರ್ಚೆಗಳಾಗ್ತಿದೆ. ಒಟ್ಟಾರೆಯಾಗಿ ಪರಿಸರವನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಈಗ ದೆಹಲಿಯ ಸರ್ಕಾರ ಈ ಒಂದು ಕ್ರಮಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.